ಹಾಯ್ ಫ್ರೆಂಡ್ಸ್, ಇವತ್ತು ಒಂದು 15 ಯು ಜಿ ಸಿ ಎನ್ ಇ ಟಿ ಕ್ವಶನ್ಸನ್ನ ಸಾಲ್ವ್ ಮಾಡೋಣ. ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕೆಲವು ಕ್ವಶನ್ಗಳು ಒನ್ ಬೈ ಒನ್ ಚೆಕ್ ಮಾಡ್ಕೊಳ್ತಾ ಹೋಗೋಣ. ಓಕೆ, ನೀವು ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಸೊ ಬಿಫೋರ್ ಸಾಲ್ವಿಂಗ್, ಐ ರಿಕ್ವೆಸ್ಟ್ ಯು ಟು subscribe the channel and press the like button. Okay, we'll discuss one by one. Okay, so now we'll move on to first question. ಇವತ್ತು ನಾನು ಒಂದು 15 ಕ್ವಶನ್ನ ಸಾಲ್ವ್ ಮಾಡೋಣ ಅಂತ ಇದ್ದೀನಿ. ಸೊ ಮೊದಲನೇದು ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಸೊ ಈ ಮ್ಯಾಚ್ ದ ಫಾಲೋಯಿಂಗಲ್ಲಿ ಇಲ್ಲಿ ನೀವು ನೋಡಿದ್ರೆ ಒಂದು ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂತ ಇದೆ. ಸೊ ಆಮೇಲೆ ಬಿ ಯಲ್ಲಿ ಸೋಷಿಯಲ್ ಎನ್ವಿರಾನ್ಮೆಂಟ್ ಇದೆ, ಸಿ ಪೊಲಿಟಿಕಲ್ ಎನ್ವಿರಾನ್ಮೆಂಟ್, ಲೀಗಲ್ ಎನ್ವಿರಾನ್ಮೆಂಟ್. ಮ್ಯಾಚ್ ದ ಫಾಲೋಯಿಂಗಲ್ಲಿ ಒಂದು ಸ್ವಲ್ಪ ಟ್ರಿಕ್ಕಿ ಇರುತ್ತೆ. ನಾವು ಸ್ವಲ್ಪ ಕನ್ಫ್ಯೂಸ್ ಕೂಡ ಅದರಲ್ಲಿ ಮಾಡ್ತಾ ಹೋಗ್ತಾರೆ. ಸ್ವಲ್ಪ ಸಮಾಧಾನವಾಗಿ ನೋಡಬೇಕಾಗುತ್ತೆ. ಇಲ್ಲಿ ನೋಡಿ, ಸ್ಟ್ರೇಟ್ ಅವೇ ಕೊಟ್ಟಿದ್ದಾನೆ. ಎಕನಾಮಿಕ್ ಆ್ಯಕ್ಟಿವಿಟಿ, ಎಕನಾಮಿಕ್ ಎನ್ವಿರಾನ್ಮೆಂಟು. ಸೊ ಇದು ಎಕ್ಸಿಮ್ ಪಾಲಿಸಿಗೆ ಬರುತ್ತೆ. ಹಾಗೆ ಸೋಷಿಯಲ್ ಎನ್ವಿರಾನ್ಮೆಂಟಲ್ಲಿ ಇಲ್ಲಿ ನಾವು ಏನು ಅಂದ್ಕೊಳ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಕಸ್ಟಮ್ಸ್ ಅಂತ ಕೊಟ್ಟಾಗ ಇದು ಟ್ಯಾಕ್ಸ್ ಏನೋ ಅಂದ್ಕೊಂಡ್ಬಿಡ್ತೀವಲ್ಲ. ಸೊ ಕಸ್ಟಮ್ಸ್ ಅಂತ ಹೇಳಿದ್ರೆ ಒಂದು ಸೆಟ್ ಆಫ್ ವ್ಯಾಲ್ಯೂಸ್ ಇರುತ್ತೆ ಸೊಸೈಟಿಯಲ್ಲಿ. ಅಂದರೆ ಒಂದು ಸ್ಪೆಸಿಫಿಕ್ ಏರಿಯಾದಲ್ಲಿ ಹೇಗೆ ಬಿಹೇವಿಂಗ್ ಮಾಡ್ತಾರೆ ಅನ್ನೋದ್ರ ಮೇಲೆ ಸಮಾಜದಲ್ಲಿ ಅಂತಕ್ಕಂಥದ್ದು. ಸೊ ಅದು ಸೊಸೈಟಿಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಹಾಗಾಗಿ ಅದು ಸೋಷಿಯಲ್ ಎನ್ವಿರಾನ್ಮೆಂಟ್ಗೆ ಬರುತ್ತೆ. ಸೊ ಅದಾದಮೇಲೆ ಪೊಲಿಟಿಕಲ್ ಎನ್ವಿರಾನ್ಮೆಂಟಲ್ಲಿ ಸೋಷಿಯಲ್ ವ್ಯಾಲ್ಯೂಸ್ ಮೇಲೆ ಪೊಲಿಟಿಕಲ್ ಎನ್ವಿರಾನ್ಮೆಂಟು ಡಿಪೆಂಡ್ ಆಗಿರುತ್ತೆ. ಅದಾದಮೇಲೆ ಲೀಗಲ್ ಎನ್ವಿರಾನ್ಮೆಂಟ್, ನಾವು ಲಾ ಅಂತ ತೊಗೊಂಡ್ರೆ ಸೊ ಕಾನೂನು. ಹಾಗೆ ಬ್ಯಾಂಕಿಂಗ್ ಆ್ಯಕ್ಟ್ ಅಂತ ಹೇಳಿದ್ರೆ ಅಲ್ಲಿ ಕೂಡ ಕಾನೂನು ಇರುತ್ತೆ. ಸೊ ಲೀಗಲ್ ಆ್ಯಕ್ಟು ಸ್ಟ್ರೇಟ್ ಕೊಟ್ಟಿದ್ದಾನೆ. ಎಗೆ 1, ಬಿಗೆ 2, ಸಿಗೆ 3, ಡಿಗೆ 4. ನಿಮ್ಗೆ ಆಪ್ಷನ್ ನೋಡಿದ್ರೆ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಫಾರ್ ದ್ಯಾಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಈ ಥರ ಇದೆ ನೋಡಿ. ಸೊ ಪ್ಲ್ಯಾನಿಂಗ್ ಈಸ್ ಎ ಡ್ಯಾಶ್ ಪ್ರೋಸೆಸ್ ಅಂತ ಇದೆ. ಸೊ ಪ್ಲ್ಯಾನಿಂಗ್ ಈಸ್ ನಾವು ಹೇಳ್ತೀವಿ, ಪ್ಲ್ಯಾನಿಂಗ್ ಈಸ್ ಥಿಂಕಿಂಗ್ ಇನ್ ಅಡ್ವಾನ್ಸ್ ಅಲ್ವಾ. ಪ್ಲ್ಯಾನಿಂಗ್ ಈಸ್ ಥಿಂಕಿಂಗ್ ಇನ್ ಅಡ್ವಾನ್ಸ್, ವಾಟ್ ಟು ಡೂ, ವೆನ್ ಟು ಡೂ, ವೇರ್ ಟು ಡೂ, ವೈ ಟು ಡೂ, ಹೌ ಈಸ್ ಟು ಬಿ ಡನ್ ಅಂಥೇಳಿ. ಸೊ ಇಟ್ ಈಸ್ ಎ ಫ್ಯೂಚರಿಸ್ಟಿಕ್, ಇದೊಂದು ಫ್ಯೂಚರಿಸ್ಟಿಕ್ ಇದಿರುತ್ತೆ. ಹಾಗೆ ಇಟ್ ಈಸ್ ಎ ಮ್ಯಾನೇಜರಿಯಲ್ ಫಂಕ್ಷನ್. ಫಸ್ಟ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಅದು ಪ್ಲ್ಯಾನಿಂಗ್ಗೆ. ಇಲ್ಲಿ ಗೋಲ್ ಓರಿಯೆಂಟೆಡ್ ಇರುತ್ತೆ. ಹಾಗೆ ಇಟ್ ಈಸ್ ಅ ಫ್ಲೆಕ್ಸಿಬಲ್ ಇರುತ್ತೆ, ಮತ್ತು ಟೈಮ್ ಬಾಂಡ್ ಕೂಡ ಇದರಲ್ಲಿ ಇರುತ್ತೆ. ಸೊ ಸ್ಟ್ರೇಟ್ ಅವೇ ಇದು ಈಸಿ ಆಗಿರೋದ್ರಿಂದ ಆಲ್ ಆಫ್ ದ ಅಬೋವ್ ಇಸ್ ದ ರೈಟ್ ಆನ್ಸರ್. ಇದು ಕೆಲವು ಟೈಮಲ್ಲಿ ಸಿಲ್ಲಿ ಅಂತೇಳಿ ಕೆಲವು ಟೈಮಲ್ಲಿ ನಾವು ಮಿಸ್ ಮಾಡ್ಕೊಳ್ತೀವಿ, ಅದು ಮಿಸ್ ಮಾಡ್ಕೋಬಾರ್ದು. ಸೊ ನೆಕ್ಸ್ಟು ಥರ್ಡ್ ಕ್ವಶನ್ ನೋಡೋದಾದರೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಹ್ಯಾವ್ ನಾಟ್ ಬೀನ್ ಓಪನ್ಡ್ ಫಾರ್ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಅಂತ ಇದೆ. ಇಲ್ಲಿ ನಮಗೆಲ್ಲ ಗೊತ್ತಿದೆ, ಈಗೆಲ್ಲ ಕೂಡ ಏನಾಗ್ತಾ ಇದೆ, ಪ್ರೈವೇಟೈಸೇಷನ್ನ ಮಾಡ್ತಾ ಇದ್ದಾರೆ. ಹಾಗಾದರೆ ಯಾವುದು ಇನ್ನೂ ಪ್ರೈವೇಟೈಸೇಷನ್ ಆಗಿಲ್ಲ, ಯಾವುದಕ್ಕೆ ಇನ್ನೂ ಓಪನ್ ಮಾಡಿಲ್ಲ ಪ್ರೈವೇಟೈಸೇಷನ್? ನಮಗೊಂದು ನ್ಯೂಸ್ ಸ್ಪ್ರೆಡ್ ಆಗ್ತಾ ಇತ್ತು, ಯಾವಾಗ ಈ ಸೆಂಟ್ರಲ್ ಗೌರ್ಮೆಂಟು ರೈಲ್ವೇಸಲ್ಲಿ FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ 100% ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ. ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ 100% ರೈಲ್ವೇಸಲ್ಲೇ ಮಾಡಿಬಿಡ್ಬೋದು ಅಂತ ಒಂದು ನ್ಯೂಸ್ ಇತ್ತು. ಸೊ ಇನ್ನೂ ರೈಲ್ವೇಸ್ ಅನ್ನತಕ್ಕಂಥದ್ದು ಪ್ರೈವೇಟೈಸ್ಡ್ ಆಗಿಲ್ಲ. ಸೊ ನಾವು ನೋಡಿದ್ರೆ ಪವರ್ ಸೆಕ್ಟರಲ್ಲಿ ಈಗ ಆಲ್ರೆಡಿ ಪವರ್ ಸೆಕ್ಟರ್ನ ಪ್ರೈವೇಟೈಸೇಷನ್ ಮಾಡಿಬಿಟ್ಟಿದ್ದಾರೆ. ನಮಗೆ ಈಗ ನಿಗಮಗಳಂತೇಳಿ ಅದನ್ನು ಬೇರೆ ಬೇರೆ ಥರ ಮಾಡ್ಕೊಂಡಿದ್ದಾರೆ. KPTCL ಅಂತೇಳಿ ಮಾಡಿದ್ದಾರೆ. ಮೊದಲು ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಅಂತ ಇತ್ತು, ಇವಾಗ ಪವರ್ ಟ್ರಾನ್ಸ್ಮಿಷನ್ ಕಂಪನಿ ಅಂತೇಳಿ ಅದನ್ನು ಮಾಡ್ಕೊಂಡಿದ್ದಾರೆ. ಹಾಗೆ ಟೆಲಿಕಾಮ್ ಸೆಕ್ಟರಲ್ಲಿ ನಾವು ನೋಡ್ಬೋದು, ಇವತ್ತಿನ ದಿನ ಜಿಯೋ ಇದೆ, ಹಾಗೆ ಟಾಟಾ ಇದೆ. ಟೆಲಿಕಮ್ಯುನಿಕೇಷನ್ ಸರ್ವಿಸ್ ಪ್ರೊವೈಡರ್ಸ್, ಏರ್ಟೆಲ್ ಆಗಿರ್ಬೋದು, ಅವೆಲ್ಲ ಕೂಡ ಪ್ರೈವೇಟೈಸೇಷನ್ನಲ್ಲಿದೆ. ಎಜುಕೇಷನ್ ಸೆಕ್ಟರ್ ಕೂಡ, ಎಜುಕೇಷನಲ್ಲಿ ಕೂಡ ಇವತ್ತಿನ ದಿನ ಪ್ರೈವೇಟೈಸೇಷನ್ ಆಗಿದೆ. ಸೊ ಎಜುಕೇಷನ್ ಎಲ್ಲ ಕೂಡ ಪ್ರೈವೇಟಲ್ಲಿ ಕೂಡ ಕೊಡ್ತಾ ಇದ್ದಾರೆ. ಸೊ ಆನ್ಸರ್ ಡಿ ಇದಕ್ಕೆ. ರೈಲ್ವೆ ಇನ್ನೂ ಕೂಡ ಪ್ರೈವೇಟೈಸೇಷನ್ನು ಆಗಿಲ್ಲ. ಸಂತೋಷ ಅದು. ನೆಕ್ಸ್ಟು
ನಾಲ್ಕನೇದು ವ್ಯಾಟ್ ಈಸ್ ಇಂಪೋಸ್ಡ್. ನಾನು ಹಳೆ ಕ್ವಶನ್ ತೊಗೊಂಡಿರೋದ್ರಿಂದ ಈ ಕ್ವಶನ್ ಬಂದಿದೆ. ವ್ಯಾಟ್ ಈಸ್ ಇಂಪೋಸ್ಡ್. ಮೊದಲು ಸ್ಟೇಟ್ ಗೌರ್ನಮೆಂಟಲ್ಲಿ ವ್ಯಾಟ್ ಅಂತಕ್ಕಂಥ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತೇಳಿ ಹಾಕ್ತಾಯಿದ್ರು. ಸೊ ಇದು ಸ್ಟ್ರೈಟ್ ಅವೇ ಏನಂತ ಹೇಳಿದ್ರೆ ಇಲ್ಲಿ ಆಪ್ಷನ್ಸ್ ನೋಡೋಣ ಅಂತ. ಡೈರೆಕ್ಟ್ಲಿ ಆನ್ ಕನ್ಸ್ಯೂಮರ್, ಕನ್ಸ್ಯೂಮರ್ಗೂ ಟ್ಯಾಕ್ಸ್ ಬಿದ್ದೇ ಬೀಳುತ್ತೆ. ಆನ್ ಫೈನಲ್ ಸ್ಟೇಜ್ ಆಫ್ ಪ್ರೊಡಕ್ಷನ್, ಹೌದು ಫೈನಲ್ ಸ್ಟೇಜ್ ಪ್ರೊಡಕ್ಷನ್ಗೂ ಇದೇನಾಗುತ್ತೆ ವ್ಯಾಟು ಬಿದ್ದೇ ಬೀಳುತ್ತೆ. ಹಾಗಾಗಿ ಆನ್ ಆಲ್ ಸ್ಟೇಜಸ್ ಫ್ರಮ್ ಪ್ರೊಡಕ್ಷನ್ ಟು ಫೈನಲ್ ಸೇಲ್ಸ್, ಎಸ್ ಆನ್ ಆಲ್ ಸ್ಟೇಜಸ್ ಫ್ರಮ್. ಅದಕ್ಕೋಸ್ಕರನೇ ವ್ಯಾಟ್ ಡಿಫ್ರೆಂಟ್ ಸ್ಟೇಜಸಲ್ಲಿ ಬರುತ್ತೆ. ವ್ಯಾಲ್ಯೂ ಎಲ್ಲೆಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಲ್ಲೆಲ್ಲ ಕೂಡ ಟ್ಯಾಕ್ಸ್ ಹಾಕ್ತಾ ಬರ್ತಾರೆ. ಅದಕ್ಕೋಸ್ಕರನೇ ಅದನ್ನು ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತೇಳಿ ಕರಿತಾ ಬರ್ತಾರೆ. ಸೊ ಆನ್ ಆಲ್ ಸ್ಟೇಜಸ್ ಫ್ರಮ್ ಪ್ರೊಡಕ್ಷನ್ ಟು ಫೈನಲ್ ಸೇಲ್ಸ್ ಅಂತೇಳಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದಕ್ಕೆ. ಹಾಗೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಇಲ್ಲಿ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟುಕ್ ಪ್ಲೇಸ್ ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಎಲ್ಲಿ ತೊಗೊಂಡು ಬರ್ತಾರೆ ಅಂತೇಳಿ ಇಲ್ಲೊಂದು ಕ್ವಶನ್ ಇದೆ. ಆ್ಯಕ್ಚುಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಿಗಿನ್ ಆಗೋದೇ ಬ್ರಿಟನ್ನಲ್ಲಿ, ಗ್ರೇಟ್ ಬ್ರಿಟನ್ನಲ್ಲಿ ಇದು ಬಿಗಿನ್ ಆಗುತ್ತೆ. ಸೊ ಸ್ಟ್ರೇಟ್ ಅವೇ ಇದಕ್ಕೆ ಆನ್ಸರು ಸಿ ಇಸ್ ಆನ್ಸರ್. ಇಂಗ್ಲೆಂಡಲ್ಲಿ. ನಮಗೆ ಗೊತ್ತಿರ್ಬೋದು, ನಮ್ಮ ದೇಶದಲ್ಲಿ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಬ್ರಿಟಿಷರ್ಸ್ ಆಳ್ತಾ ಇರ್ತಾರೆ. ಅವರು ಇಂಡಸ್ಟ್ರಿಯಲ್ ರೆವಲ್ಯೂಷನ್ನ ಆ ದೇಶದಲ್ಲಿ ಮಾಡ್ತಾರೆ. ನಮ್ಮ ದೇಶಕ್ಕೆ ಫಿನಿಶ್ಡ್ ಪ್ರಾಡಕ್ಟ್ಸ್ಗಳನ್ನು ಕಳಿಸ್ಕೊಳ್ತಾ ಬರ್ತಾರೆ. ಸೊ ಇಂಡಸ್ಟ್ರಿ ಅನ್ನೋದೇ ನಮ್ಮ ದೇಶಕ್ಕೆ ಗೊತ್ತಿರೋದೇ ಇಲ್ಲ. ಸೊ ಅದಾದಮೇಲೆ ನಮಗೆ ಸ್ವತಂತ್ರ ಬಂದ ಮೇಲೆ ಕೆಲವು ಇಂಡಸ್ಟ್ರಿಗಳಂತಕ್ಕಂಥದ್ದು ನಮಗೆ ಬರ್ತಾ ಹೋಗುತ್ತೆ. ಸೊ ಇದಕ್ಕೆ ಆನ್ಸರು ಸಿ ಅಂತೇಳಿ. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಆರನೇ ಕ್ವಶನ್ ಈ ಥರ ಇದೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್ ಆಫ್ ಇಂಡಿಯಾ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್. ಸೊ ಇವನ್ನೆಲ್ಲ ಕೂಡ ಇಯರ್ ನಾವು ನೆನ್ಪಿಟ್ಕೋಬೇಕು. ಸೊ ಯಾವಾಗ ಇದು ಎಲ್ಲ ಬಂತು ಅಂತ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಅಂತೇಳಿ ನಮ್ಮ ದೇಶದಲ್ಲಿ ಮಾಡ್ತಾರೆ. ಸೊ ಇದಕ್ಕಿಂತ ಮುಂಚೆ ಒಂದು ಚಾರ್ಟರ್ಡ್ ಅಕೌಂಟೆಂಟ್ಸ್ ಏನು ಮಾಡ್ತಾರೆ, ಒಂದು ಅಸೋಸಿಯೇಷನ್ನು ಬಿಲ್ಡ್ ಆಗುತ್ತೆ, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಂತೇಳಿ. ಅವರು ಏನು ಮಾಡ್ತಾರೆ, ಒಂದು ಅಕೌಂಟಿಂಗ್ ಬಾಡಿ ಬೇಕು ಅಂತೇಳಿ ಒಂದು ಸೆಟಪ್ ಮಾಡ್ಕೊಳ್ತಾರೆ. ಸೊ ಅದಕ್ಕೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಅಂತೇಳಿ, ಅಂದರೆ ASB ಅಂತೇಳಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಅಂತೇಳಿ 21 ಏಪ್ರಿಲಲ್ಲಿ ಏಪ್ರಿಲ್ 21 1977 ಇದನ್ನು ಸ್ಥಾಪನೆ ಮಾಡ್ತಾರೆ. ಸೊ ಆನ್ಸರು ಡಿ ಇದಕ್ಕೆ. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 7th ಕ್ವಶನ್ ನೋಡಿ, ಇದು ಈಸಿ ಇದೆ. X and Y are partners in a firm. They withdrew at rupees 1500 and rupees 1000 respectively on 15th day of every month for all the 12 months during 2009. Interest on drawings is chargeable at 10% per annum. What would be the interest on drawings respectively? ಸೊ ಇಲ್ಲಿ ಎಕ್ಸ್ ಅಂತಕ್ಕಂಥವನು ಏನು ಮಾಡ್ತಾನೆ, 1500 ರೂಪಾಯಿ ಮಂತ್ಲಿ ಬಿಡಿಸ್ತಾ ಇದ್ದಾನೆ. ಅಂದರೆ ಎಷ್ಟು ತಿಂಗಳು ಬಿಡಿಸ್ತಾನೆ ಅವನು? 12 months ಅವನು ಬಿಡಿಸ್ತಾನೆ. 1500 ಇಂಟು 12 months ಬಿಡಿಸಿದ್ರೆ ಟೋಟಲ್ ಅವನು ಎಷ್ಟು ವಿತ್ಡ್ರಾ ಮಾಡ್ದಂಗೆ ಆಯಿತು? ಅವನು 18,000 ಅವನು ವಿತ್ಡ್ರಾ ಮಾಡ್ದಂಗೆ ಆಯಿತು. ಅಂದರೆ ಒಂದು ವರ್ಷಕ್ಕೆ 18,000 ಅವನು ವಿತ್ಡ್ರಾ ಮಾಡ್ದಂಗೆ. ಈಸಿ ಇದೆ. ಸೊ ಇಲ್ಲಿ ವಿತ್ಡ್ರಾ ಮಾಡಿರೋದು 18,000, ಅದಕ್ಕೆ 10% ಪರ್ ಆ್ಯನಮ್ ಅಂತ ಹೇಳ್ತಾನೆ. 10% ಪರ್ ಆ್ಯನಮ್ ಅಂತ ಹೇಳಿದ್ರೆ 10/100 ಮಾಡಿದ್ರು ಸೊ ನಮಗೆ 1800 ಬರುತ್ತೆ. ಸೊ 1800 ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಯಿತು. ಸೊ ನಮಗೆ ಇಲ್ಲಿ ಆನ್ಸರಲ್ಲ, ಅದು ಡೈರೆಕ್ಟಾಗಿ ನಾವು ಇದು ಮಾಡ್ಬೋದು, ಇನ್ನೊಂದು ಕ್ಯಾಲ್ಕುಲೇಟ್ ಮಾಡೋ ಅವಸರನೇ ಇಲ್ಲ. ಸೊ ಆನ್ಸರ್ ಎ ಇದು. ಆದರೂ ಕೂಡ ಒಂದು ಸರಿ ಚೆಕ್ ಮಾಡೋಣ. ಸೊ ವೈ ಅಂತಕ್ಕಂಥ ಎಷ್ಟು ವಿತ್ಡ್ರಾ ಮಾಡ್ತಾನೆ? 1000. 12 months ಅಂತ ಹೇಳಿದ್ರೆ 12,000 ಆಯಿತು. ಈ 12,000ಗೆ 10% ಅಂತ ಹೇಳಿದ್ರೆ 12,000ಗೆ 10% ಅಂದರೆ ಸೊ 1200. ಸೊ ಆನ್ಸರ್ ಏನೋ 1800 ಆಮೇಲೆ 1200. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಲ್ಲಿ ನೋಡಿ, ಇಫ್ ದ ಪರ್ಚೇಸ್ ಕನ್ಸಿಡರೇಷನ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಆ್ಯಡಿಂಗ್ ದ ವೇರಿಯಸ್ ಪೇಮೆಂಟ್ಸ್ ಟು ಬಿ ಮೇಡ್, ದ ಮೆಥಡ್ ಈಸ್ ಕಾಲ್ಡ್ ಅಂತೇಳಿ ಹೇಳ್ತಾನೆ. ನಾವು ಪರ್ಚೇಸ್ ಕನ್ಸಿಡರೇಷನ್ನ ಹೇಳ್ಬೇಕಾದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಸೆಲ್ಲರ್ ಕಂಪನಿ ಅಂತ ತಿಳ್ಕೊಳ್ಳಿ. ಒಂದು ಸೆಲ್ಲರ್ ಕಂಪನಿ
ಅಂದರೆ ಇಲ್ಲೇನೋ ಒಂದು ಕಂಪನಿ ಇದೆ ಅಂತ ತಿಳ್ಕೊಳ್ಳಿ. ಈ ಕಂಪನಿ ಇದನ್ನು ಮಾರ್ತಾ ಇದೆ, ಇನ್ನೊಂದು ಕಂಪನಿಗೆ ಇದನ್ನು ಮಾರ್ತಾ ಇದೆ. ಸೊ ಎಕ್ಸಾಂಪಲ್ ಇಲ್ಲೊಂದು ಯಾವುದೋ ಒಂದು ಕಂಪನಿ ಇದೇನು ಮಾಡ್ತಾ ಇದೆ, ಇದನ್ನು ಪರ್ಚೇಸ್ ಮಾಡ್ತಾ ಇದೆ, ಇದು ಈ ಕಂಪನಿಯನ್ನು ಸೆಲ್ ಮಾಡ್ತಾ ಇದೆ ಅಂತ ಹೇಳಿದಾಗ. ಸೊ ಇಲ್ಲಿ ಸೆಲ್ ಮಾಡಬೇಕಾದ್ರೆ ಯೂಶ್ವಲಿ ಪರ್ಚೇಸ್ ಕನ್ಸಿಡರೇಷನ್ನಲ್ಲಿ 2 ಮೆಥಡ್ಗಳಲ್ಲಿ ಅದನ್ನು ವ್ಯಾಲ್ಯೂಯೇಟ್ ಮಾಡ್ತಾರೆ. ಒಂದು ನೆಟ್ ಅಸೆಟ್ ಮೆಥಡ್ ಅಂತೇಳಿ, ನೆಟ್ ಅಸೆಟ್ ಮೆಥಡ್ ಒಂದು, ಇನ್ನೊಂದು ನೆಟ್ ಪೇಮೆಂಟ್ಸ್ ಮೆಥಡ್ ಅಂತ. ಈ 2 ಮೆಥಡಲ್ಲಿ ಒಂದು ಪರ್ಚೇಸ್ ಕನ್ಸಿಡರೇಷನನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಬರ್ತಾರೆ. ಇಲ್ಲಿ ಏನು ಮುಖ್ಯವಾಗಿ ಅಂತ ಹೇಳಿದ್ರೆ, ನೆಟ್ ಅಸೆಟ್ ಮೆಥಡಲ್ಲಿ ಒಂದು ಬುಕ್ ವ್ಯಾಲ್ಯೂ ಆಫ್ ದ ಅಸೆಟ್ ಆ್ಯಂಡ್ ಲಯಬಿಲಿಟಿಯನ್ನು ನಾವು ಇಲ್ಲಿ ನೋಡ್ಬೋದು. ಅದರ ಮೇಲೆ ಪರ್ಚೇಸ್ ಕನ್ಸಿಡರೇಷನ್ ಅಂತಕ್ಕಂಥದ್ದು ನಿರ್ಧಾರ ಆಗುತ್ತೆ ಹೊರತು, ಸೊ ಎಷ್ಟು ಅಷ್ಟು ಅಸೆಟ್ ಮತ್ತು ಲಯಬಿಲಿಟಿ ಅಷ್ಟು ವ್ಯಾಲ್ಯೂ ಕೂಡ ಅವ್ರು ಕೊಡೋದಿಲ್ಲ ಇಲ್ಲಿ. ಸೊ ಒಂದೇನಂತ ಹೇಳಿದ್ರೆ, ಬುಕ್ ವ್ಯಾಲ್ಯೂ ಮೇಲೆ ಇಲ್ಲಿ ಬುಕ್ ವ್ಯಾಲ್ಯೂ ಈಸ್ ಕನ್ಸಿಡರ್ಡ್, ಇಲ್ಲಿ ಬುಕ್ ವ್ಯಾಲ್ಯೂನ ಕನ್ಸಿಡರ್ ಮಾಡ್ತಾರೆ. ಸೊ ನೆಟ್ ಅಸೆಟ್ ಮೆಥಡಲ್ಲಿ ಬುಕ್ ವ್ಯಾಲ್ಯೂನ ಕನ್ಸಿಡರ್ ಮಾಡ್ತಾರೆ. ಅದಾದಮೇಲೆ ನೆಟ್ ಪೇಮೆಂಟ್ ಮೆಥಡಲ್ಲಿ ಇಟ್ ಇಸ್ ಅನ್ ಅಗ್ರಿಗೇಟ್ ಆಫ್ ಎಷ್ಟು ಪೇಮೆಂಟ್ ಮಾಡಬೇಕು ಅಂತ, ಟೋಟಲ್ ಅಮೌಂಟ್ ಎಷ್ಟು ವೆಂಡರ್ ಕಂಪನಿ ರಿಸೀವ್ ಮಾಡ್ಕೊಳ್ತಾ ಇದೆ ಪರ್ಚೇಸಿಂಗ್ ಕಂಪನಿ ಮೇಲೆ ಅನ್ನೋದಕ್ಕಂತ ಅದು ರಿಸೀವ್ ಮಾಡ್ಕೊಳ್ಳೋದು. ಸೊ ಎಕ್ಸಾಂಪಲ್ ನಾನು ಹೇಳಿದೆ, ಇದು ಸೆಲ್ಲರು, ಇದು ಪರ್ಚೇಸರು, ಈ ಕಂಪನಿ ಎಷ್ಟು ಈ ಕಂಪನಿಯಿಂದ ರಿಸೀವ್ ಮಾಡ್ಕೊಳ್ತಾ ಇದೆ ಅಮೌಂಟ್, ಅದು ಕ್ಯಾಶ್ ಆಗಿರ್ಬೋದು ಅಥವಾ ಪಾರ್ಷಿಯಲಿ ಇನ್ ಟರ್ಮ್ಸ್ ಆಫ್ ಶೇರ್ಸಲ್ಲಿ ಅದು ತಗೋಬಹುದು ಆ ಕಂಪನಿಯಿಂದ. ಆ ರೀತಿ ಈ ನೆಟ್ ಏನದು ಈ ಪರ್ಚೇಸ್ ಕನ್ಸಿಡರೇಷನ್ ಅಂತಕ್ಕಂಥದ್ದು ಕ್ಯಾಲ್ಕುಲೇಟ್ ಆಗ್ತಾ ಬರುತ್ತೆ. ಇಲ್ಲಿ ನೋಡಿ, ಒಂದು ನೆಟ್ ಪೇಮೆಂಟ್ ಮೆಥಡ್ ಇದೆ, ಇಲ್ಲಿ ನೆಟ್ ಅಸೆಟ್ ಮೆಥಡ್ ಅಂತೇಳಿ ಅವನು ಕೊಟ್ಟಿಲ್ಲ. ಹಾಗಾಗಿ ಆನ್ಸರ್ ಏನಿದು ಸಿ, ನೆಟ್ ಪೇಮೆಂಟ್ಸ್ ಮೆಥಡಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಅಂತಕ್ಕಂಥದ್ದು ಇದಾಗ್ತಾ ಬರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಈ ಥರ ಇದೆ ನೋಡಿ. ದ ಫಾಲೋಯಿಂಗ್ ರಿಲೇಟ್ಸ್ ಟು ದ ಶೇರ್ಸ್ ಆಫ್ ಎ ಕಂಪನಿ, ವಾಟ್ ಈಸ್ ದ ಕರೆಕ್ಟ್ ಆರ್ಡರ್? ನಾವು ಯಾವಾಗಲೂ ಶೇರ್ಸ್ ಬಿಡಬೇಕಾದ್ರೆ ಏನು ಮಾಡ್ತೀವಿ, ಫಸ್ಟು ಅಪ್ಲಿಕೇಶನ್ ಮನಿ ಅಂತ ರಿಸೀವ್ ಮಾಡ್ಕೊಳ್ತೀವಿ. ಅದಾದಮೇಲೆ ಅದಕ್ಕೆ ಜರ್ನಲ್ ಎಂಟ್ರೀಸ್ ಕೂಡ ಇದೆಯಲ್ಲ, ಅಪ್ಲಿಕೇಶನ್ ಮನಿ ರಿಸೀವ್ ಮಾಡ್ಕೊಳ್ತೀವಿ. ಸೊ ಬ್ಯಾಂಕ್ ಅಕೌಂಟ್ ಡೇಟಾ ಟು ಅಪ್ಲಿಕೇಶನ್ ಅಕೌಂಟ್ ಅಂತ, ಮತ್ತು ಅಪ್ಲಿಕೇಶನ್ನಿಂದ ನಾವು ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದಾದಮೇಲೆ ಏನು ಮಾಡ್ತೀವಿ, ಅಲಾಟ್ಮೆಂಟ್ ಮಾಡ್ತೀವಿ. ಅಲಾಟ್ಮೆಂಟ್ ಮಾಡಿದ್ಮೇಲೆ ಅಲಾಟ್ಮೆಂಟ್ ಮನಿನ ಮತ್ತೆ ಬ್ಯಾಂಕ್ ಇಸ್ಕೊಳ್ತದೆ. ಅದಾದಮೇಲೆ ಅಲಾಟ್ಮೆಂಟ್ ಆದಮೇಲೆ ನಾವೇನು ಮಾಡ್ತೀವಿ, ಕಾಲ್ ಅಂತ ಕರಿತೀವಿ, ಫಸ್ಟ್ ಕಾಲ್ ಸೆಕೆಂಡ್ ಕಾಲ್ ಅಂತ ಕರಿತೀವಿ. ಅದಾದಮೇಲೆ ಅವ್ರಿಗೇನಾಗುತ್ತೆ, ಅಲಾಟ್ ಆಗುತ್ತೆ. ಅಕಸ್ಮಾತ್ ಕಾಲಲ್ಲಿ ಏನಾದರೂ ಫೇಲ್ಸ್ ಟು ಪೇ ಫಸ್ಟ್ ಕಾಲ್ ಸೆಕೆಂಡ್ ಕಾಲ್ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಅಲ್ಲಿ ಅದನ್ನು ಫರ್ಫೀಚರ್ ಮಾಡಿ ರೀಇಶ್ಯೂ ಮಾಡ್ತೀವಿ. ಇದು ಒಂದು ಏನೋ ಸೀಕ್ವೆನ್ಸ್ ಇದೆ. ಸೊ ಅದಕ್ಕಾಗಿ ಇದರಲ್ಲಿ ನಾವೇನು ಗಮನಿಸ್ಬೇಕಂತ ಹೇಳಿದ್ರೆ, ಫಸ್ಟು ಶೇರ್ ಕ್ಯಾಪಿಟಲ್ ಇಲ್ಲಿ ನಮ್ಮ MOIದಲ್ಲಿ ಏನಾಗಿರುತ್ತೆ, ಆಥರೈಸ್ಡ್ ಕ್ಯಾಪಿಟಲ್ ಅಂತ ಇರುತ್ತೆ, ಆಥರೈಸ್ಡ್ ಕ್ಯಾಪಿಟಲ್ಲು. ಅದಾದಮೇಲೆ ಇಶ್ಯೂಡ್ ಕ್ಯಾಪಿಟಲ್, ಇಶ್ಯೂ ಎಷ್ಟು ಮಾಡ್ತಾ ಇದ್ದೀವಿ ಅದ್ರ ಮೇಲೆ. ಹಾಗಾಗಿ ಇಲ್ಲಿ ನಾವು ನೋಡ್ಬೋದು, ಫಸ್ಟ್ ನಾವೇನು ಮಾಡ್ತೀವಿ, ಇಶ್ಯೂ ಆಫ್ ಶೇರ್ಸ್ ಮಾಡ್ತೀವಿ. ಅದಾದಮೇಲೆ ಅಪ್ಲಿಕೇಶನ್ ಮನಿನ ಕಲೆಕ್ಟ್ ಮಾಡ್ಕೊಳ್ತೀವಿ. ಅದಾದಮೇಲೆ ಅಲಾಟ್ಮೆಂಟ್ ಮನಿನ ಕಲೆಕ್ಟ್ ಮಾಡ್ತೀವಿ, ಅಲಾಟ್ಮೆಂಟ್ ಅಂತೇಳಿ. ಅದಾದಮೇಲೆ ಅಲಾಟ್ಮೆಂಟ್ ಆದಮೇಲೆ ಫಸ್ಟ್ ಕಾಲ್ ಅಂತೇಳಿ. ಅದಾದಮೇಲೆ ಕಾಲ್ ಅಕಸ್ಮಾತ್ ರಿಸೀವ್ ಮಾಡಿಲ್ಲ ಅಂತ ಹೇಳಿದ್ರೆ ಫರ್ಫೀಚರ್ ಮಾಡ್ತೀವಿ. ಇದು ಒಂದು ಪ್ರೊಸೀಜರ್. ಇಲ್ಲಿ ನೋಡಿ, ಫಸ್ಟು ಆಪ್ಷನ್ ಇಶ್ಯೂ ಎಲ್ಲಿದೆ ನೋಡಿ. ಓಕೆ, ಫಸ್ಟ್ ಆಪ್ಷನ್ನಲ್ಲಿ ಇಶ್ಯೂ ಇದೆ, ಆಮೇಲೆ ಅಪ್ಲಿಕೇಶನ್, ಆಮೇಲೆ ಕಾಲ್ ಆ್ಯಂಡ್ ಫರ್ಫೀಚರ್. ಸೊ ಫಸ್ಟ್ ಎ ಇಸ್ ದ ರೈಟ್ ಸೀಕ್ವೆನ್ಸ್ ಇದೆ ಅಲ್ವಾ. ಬಿ ಅಲ್ಲಿ ಅಪ್ಲಿಕೇಶನು, ಕಾಲು, ಫರ್ಫೀಚರು, ಇಶ್ಯೂ ಎಲ್ಲ, ಕಾಲು, ಇಶ್ಯೂ, ಅಪ್ಲಿಕೇಶನ್ ಅಲ್ಲ, ಕನ್ಫ್ಯೂಸ್ ಮಾಡ್ತಾನೆ. ಸೊ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, 10th ಕ್ವಶನ್ಗೆ ಹೋಗೋಣ. ದ ಫೈನಲ್ ಅಕೌಂಟ್ಸ್ ಆಫ್ ಎ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಜನರಲಿ ಇನ್ಕ್ಲೂಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ಜನರಲಿ ನಾವು ಏನು ಮಾಡ್ತೀವಿ, ಬ್ಯಾಲೆನ್ಸ್ ಶೀಟ್ ಮಾಡ್ತೀವಿ. ಆ ಬ್ಯಾಲೆನ್ಸ್ ಶೀಟು ಲಾಸ್ಟಿಗೆ ಬ್ಯಾಲೆನ್ಸ್ ಶೀಟ್ ಮಾಡ್ತೀವಿ. ಯಾವುದೇ ಒಂದು ಕಂಪನಿ ಅಕೌಂಟ್ಸ್ ಎಂಡ್ ಆಗೋದೇ ಯಾವಾಗ, ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದು ಎಂಡ್ ಆಯಿತು ಅಂತ ಅಂದರೆ ಲಾಸ್ಟಿಗೆ ಯಾವ್ದು ಬರಬೇಕು, ಬ್ಯಾಲೆನ್ಸ್ ಶೀಟ್ ಬರಬೇಕು. ಸೊ ಇಲ್ಲಿ ಆಪ್ಷನ್ ನೋಡಿ, ಆಪ್ಷನ್ ಇಲ್ಲಿದೆ ಸಿ ಅಂತ ಆಪ್ಷನ್ನ ನೋಡಿದ್ರ. ಸೊ ಲಾಸ್ಟಿಗೆ ಬ್ಯಾಲೆನ್ಸ್ ಶೀಟ್, ಆಮೇಲೆ ಬಿನೂ ಇದೆ, ಒಂದು ಸೆಕೆಂಡು, ಬಿನೂ ಕೂಡ ಇದೆ. ಸೊ ಇವಾಗ ಬಿ ಆ್ಯಂಡ್ ಸಿಗೆ ನಾವು ಸ್ವಲ್ಪ ನೋಡ್ಕೊಳ್ತಾ ಬರೋಣ. ಫಸ್ಟ್ ನಾವು ಏನು ಅಕೌಂಟ್ ಮಾಡ್ತೀವಿ, ಫಸ್ಟಿಗೆ ನಾವು
ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಮಾಡ್ತೀವಿ ಒಂದು. ಎರಡನೇದು ಟ್ರೇಡಿಂಗ್ ಅಕೌಂಟ್ ಮಾಡ್ತೀವಿ. ಟ್ರೇಡಿಂಗ್ ಅಕೌಂಟ್ ಮಾಡಿದ್ಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆದಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಮಾಡ್ತೀವಿ. ಅದಾದಮೇಲೆ ಫೈನಲಿ ಬ್ಯಾಲೆನ್ಸ್ ಶೀಟ್ ಮಾಡ್ತೀವಿ. ಹಾಗಾದರೆ ಸೊ ಎರಡನೇದು ಫಸ್ಟ್ ಬರಬೇಕು. ಎರಡನೇದು ಫಸ್ಟ್ ಎಲ್ಲಿದೆ? ಬಿ ಯಲ್ಲಿದೆ. ಸೊ ಬಿ ಕರೆಕ್ಟ್ ಆನ್ಸರ್. ಅದಾದಮೇಲೆ ಮೂರನೇದು ಯಾವುದು? ಫಸ್ಟು ಯಾವುದು? ಎರಡನೇದು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟು. ಅದಾದಮೇಲೆ ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಸೆಕೆಂಡ್ ಬರಬೇಕು. ಎಸ್. ಥರ್ಡಲ್ಲೇ ಬರಬೇಕು. ಎಸ್. ಸೊ ಫೋರ್ತಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು, ಬ್ಯಾಲೆನ್ಸ್ ಶೀಟ್. ಸೊ ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 11ನೇ ಕ್ವಶನ್ ನೋಡಿ. ದ ಥಿಯರಿ ಆಫ್ ರಿವೀಲ್ಡ್ ಪ್ರಿಫರೆನ್ಸ್ ವಾಸ್ ಪ್ರೊಪೌಂಡೆಡ್ ಬೈ ಅಂತ ಇದೆ. ಸೊ ಇದು ಆ್ಯಕ್ಚುಲಿ ಪ್ರೊಪೌಂಡೆಡ್ ಬೈ ಪಾಲ್ ಆಂಥೋನಿ ಸ್ಯಾಮ್ಯುಯೆಲ್ಸನ್. ಇವರು ಅಮೇರಿಕನ್ ಎಕನಾಮಿಸ್ಟ್ ಆಗಿರ್ತಾರೆ. ಇಲ್ಲಿ ಕನ್ಸ್ಯೂಮರ್ ಬಿಹೇವಿಯರ್ ಬಗ್ಗೆ ಇವರು ಥಿಯರಿಯನ್ನು ಹೇಳ್ತಾರೆ. ಇದು ನಾಟ್ ಓನ್ಲಿ ಆನ್ ದ ಯುಟಿಲಿಟಿ ಆಫ್ ದ ಕಸ್ಟಮರ್ ಮೇಲೆ ಈ ಒಂದು ಕನ್ಸ್ಯೂಮರ್ ಬಿಹೇವಿಯರ್ ಡಿಪೆಂಡ್ ಆಗೋದಿಲ್ಲ. ಇದು ಅಬ್ಸರ್ವೇಷನ್ ಆಫ್ ಬಿಹೇವಿಯರ್ಸ್ ಮೇಲೆ ಕನ್ಸ್ಯೂಮರ್ ಬಿಹೇವಿಯರ್ ಅಂತಕ್ಕಂಥದ್ದು ಡಿಪೆಂಡ್ ಆಗುತ್ತೆ ಅಂತ ಒಂದು ರಿವೀಲ್ಡ್ ಪ್ರಿಫರೆನ್ಸ್ ಥಿಯರಿಯನ್ನು ಇವರು ಪ್ರೊಪೌಂಡ್ ಮಾಡ್ತಾರೆ. ಪಾಲ್ ಆಂಥೋನಿ ಸ್ಯಾಮ್ಯುಯೆಲ್ಸನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಕಾನ್ಸೆಪ್ಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಮಿತ್? ಸೊ ಮಿತ್ ಅಂತ ಯಾವ ಒಂದು ಮಾರ್ಕೆಟ್ ಇದೆ? ಸ್ಟಿಲ್ ಮಿತ್ ಅಂತ ಹೇಳಿದ್ರೆ ಅದು ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲೇ. ಸೊ ದೆರ್ ಇಸ್ ನೋ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತಲೂ ಹೇಳ್ತಾರೆ. ಎಲ್ಲಿ ಕೂಡ ಇದರ ಪರ್ಫೆಕ್ಟ್ ಕಾಂಪಿಟೇಷನ್ ಇರೋದೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇದು ಮಿತ್. ಯಾಕಂತ ಹೇಳಿದ್ರೆ ಪ್ರೈಸಸ್ ಅಂತ ಬಂದಾಗ, ಎಕಾನಮಿ ಅಂತ ಬಂದಾಗ ಎಲ್ಲಿ ಕೂಡ ಪರ್ಫೆಕ್ಟ್ ಕಾಂಪಿಟೇಷನ್ ಇರಲ್ಲ. ಹಾಗಾಗಿ ಇದು ಒಂದು ಮಿತ್ ಅಂತೇಳಿ ನಾವು ಹೇಳ್ತೀವಿ. ಇಲ್ಲಿ ಪರ್ಫೆಕ್ಟ್ ಕಾಂಪಿಟೇಷನ್ ಬಗ್ಗೆ ಹೇಳೋದಾದರೆ ಇಲ್ಲಿ ಏನಂತ ಹೇಳಿದ್ರೆ ಒಂದು ದೆರ್ ಆರ್ ನೋ ಮೊನೋಪ್ಲೀಸ್. ಇಲ್ಲಿ ಯಾವುದೇ ರೀತಿಯ ಮೊನೋಪ್ಲೀಸು ಇರೋದೇ ಇಲ್ಲ. ಪರ್ಫೆಕ್ಟ್ ಪ್ರೈಸ್ ಇರುತ್ತೆ. ಎಲ್ಲರೂ ಕೂಡ ಒಂದೇ ರೇಟಿಗೆ ಮಾರತಕ್ಕಂಥ ಒಂದು ಮಾರ್ಕೆಟ್ ಎಲ್ಲ ನೋಡ್ತೀವಿ ನಾವು. ಇಲ್ಲ, ಅದಕ್ಕೋಸ್ಕರ ಇದೊಂದು ಮಿತ್ ಅಂತೇಳಿ ಅಷ್ಟೇ. ಆ ಥರ ಒಂದು ಮಾರ್ಕೆಟ್ ಇದೆ. ಥಿಯರಿಟಿಕಲಿ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಇದು ಇದೆ. ಆದರೆ ಯೂಶ್ವಲಿ ಅಂದರೆ ಪ್ರಾಕ್ಟಿಕಲಿ ಆ ಥರದ್ದು ಕಾಣೋದು ತುಂಬ ರೇರ್ ಅಥವಾ ಇಲ್ಲ ಅಂತಲೂ ಹೇಳ್ಬೋದು. ಅದಕ್ಕೋಸ್ಕರ ಇದು ಮಿತ್ ಅಂತೇಳಿ. ನೆಕ್ಸ್ಟು ನೋಡೋದಾದರೆ ಎ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ಇನ್ ಶಾರ್ಟ್ ರನ್ ವಿಲ್ ಬಿ ಈಕ್ವಿಲಿಬ್ರಿಯಮ್ ವೇರ್ ಅಂತ ಹೇಳ್ತಾನೆ. ಸೊ ಇಲ್ಲಿ ಪರ್ಫೆಕ್ಟ್ ಕಾಂಪಿಟೇಟಿವ್ ಅಂತ ಹೇಳಿದ ತಕ್ಷಣ ಏನು ಅಂತ ಹೇಳಿದ್ರೆ ಈಕ್ವಲ್ ಇರಬೇಕು. ಅಂದರೆ ಇಲ್ಲಿ ಮಾರ್ಜಿನಲ್ ಕಾಸ್ಟ್ ಈಸ್ ಈಕ್ವಲ್ ಟು ಮಾರ್ಜಿನಲ್ ರೆವೆನ್ಯೂ. ಯಾಕೆ ಮಾರ್ಜಿನಲ್ ಕಾಸ್ಟ್? ಎಕ್ಸಾಂಪಲ್ಲು, ಒಂದು ಯೂನಿಟ್ ಏನಾದರೂ ನಾವು ಹೆಚ್ಚಿಗೆ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದಾಗ ಅದಕ್ಕೆ ಒಂದು ಎಕ್ಸ್ಟ್ರಾ ಖರ್ಚಾಗುತ್ತೆ, ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಮಾರ್ಜಿನಲ್ ಕಾಸ್ಟ್ ಅದು. ಸೊ ದಟ್ ಈಸ್ ದ ಮಾರ್ಜಿನಲ್ ಕಾಸ್ಟ್. ಸೊ ಪ್ರೊಡಕ್ಷನ್ ಒಂದು ಯೂನಿಟ್ ರೈಸ್ ಮಾಡೋದಕ್ಕೆ ಅಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ ಕಾಸ್ಟ್ ಇನ್ಕರ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಮಾರ್ಜಿನಲ್ ಕಾಸ್ಟು. ಹಾಗೆ ಒಂದು ರೆವಿನ್ಯೂ ಇನ್ಕ್ರೀಸ್ ಆಗಬೇಕಾದ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಔಟ್ಪುಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಮಾರ್ಜಿನಲ್ ರೆವೆನ್ಯೂ. ಇಲ್ಲಿ ಮಾರ್ಜಿನಲ್ ಕಾಸ್ಟ್ ಈಸ್ ಈಕ್ವಲ್ ಟು ಮಾರ್ಜಿನಲ್ ರೆವೆನ್ಯೂ ಎಲ್ಲಿರ್ತದೋ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಇನ್ ಶಾರ್ಟ್ ರನ್ನಲ್ಲಿ ಅವೆರಡು ಕೂಡ ಈಕ್ವಲ್ ಇರ್ತವೆ ಅಂತ. MC ಈಸ್ ಈಕ್ವಲ್ ಟು MR ಅಂತೇಳಿ. ನೆಕ್ಸ್ಟ್ ಕ್ವಶನ್. ಸೊ 14th ಕ್ವಶನ್. ಸೊ ಮ್ಯಾಚ್ ದ ಫಾಲೋಯಿಂಗ್ ಅಂತೇಳಿ. ಇಲ್ಲಿ ಪರ್ಫೆಕ್ಟ್ ಕಾಂಪಿಟೇಷನ್ ಬಗ್ಗೆ ಹೇಳ್ತಾನೆ. ಹಾಗೆ ಮೊನೋಪಲಿಸ್ಟಿಕ್ ಕಾಂಪಿಟೇಷನ್, ಓಲಿಗೋಪೊಲಿ, ಆಮೇಲೆ ಮೊನೋಪೊಲಿ. ಸೊ ನಾವು ಇಲ್ಲಿ ಅರ್ಥ ಮಾಡ್ಕೊಬೇಕು. ಮೊನೋಪೊಲಿ ಅಂತ ಹೇಳಿದ್ರೆ ಸಿಂಗಲ್ ಸೆಲ್ಲರ್ ಇರ್ತಾನೆ. ಸಿಂಗಲ್ ಸೆಲ್ಲರು ಭಾಳ ಜನಕ್ಕೆ ಮಾರ್ಕೆಟಲ್ಲಿ ಮಾರ್ತಾ ಇರ್ತಾನೆ. ಅವನೊಬ್ಬನೇ ಎಂಜಾಯ್ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಹಿಯರ್ ಈಸ್ ಏನೋ ಎಂಜಾಯ್ ಮಾಡ್ತಾ ಇರ್ತಾನೆ, ಪ್ರಾಫಿಟ್ನ ಎಂಜಾಯ್ ಮಾಡ್ತಾ ಇರ್ತಾನೆ. ಸೊ ಹಾಗೆ ಓಲಿಗೋಪೊಲಿ ಅಂತ ಹೇಳಿದ್ರೆ ಇಲ್ಲಿ ಫ್ಯೂ ಸೆಲ್ಲರ್ಸ್ ಇರ್ತಾರೆ.
ಫ್ಯೂ ಸೆಲ್ಲರ್ಸ್ ಅಂತ ಹೇಳಿದ್ರೆ ಭಾಳ ಕಡಿಮೆ ಸೆಲ್ಲರ್ಸ್ ಮಾತ್ರ ಇರ್ತಾರೆ. ಕಡಿಮೆ ಸೆಲ್ಲರ್ಸ್ ಇದರಲ್ಲಿ ಇರೋದ್ರಿಂದ ಯಾರಾದರೂ ಒಂದು ಸ್ವಲ್ಪ ಪ್ರೈಸಸ್ ಹೆಚ್ಚು ಕಡಿಮೆ ಮಾಡಿದ್ರೆ ಇನ್ನೊಬ್ಬರಿಗೆ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ ಮಾರ್ಕೆಟಲ್ಲಿ ಅಂತೇಳಿ. ಮೊನೋಪ್ಲಿಸ್ಟಿಕ್ ಕಾಂಪಿಟೇಷನಲ್ಲಿ ಸೊ ನಾವು ಹೇಳೋದಾದರೆ ಮೊನೋಪ್ಲಿಸ್ಟಿಕ್ ಕಾಂಪಿಟೇಷನಲ್ಲಿ ಇಲ್ಲಿ ಭಾಳ ಕಂಪನೀಸ್ಗಳಿರ್ತವೆ. ಆಮೇಲೆ ಅವರೆಲ್ಲ ಕೂಡ ಸಿಮಿಲರ್ ಪ್ರಾಡಕ್ಟ್ಗಳನ್ನು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ. ಆದರೆ ಆ ಸಿಮಿಲರ್ ಪ್ರಾಡಕ್ಟ್ಗಳಲ್ಲಿ ಸ್ವಲ್ಪ ಏನಾಗಿರುತ್ತೆ, ಅಲ್ಲಿ ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟ್ಸ್ ಕೂಡ ಅದರಲ್ಲಿ ಇರುತ್ತೆ. ಸಿಮಿಲರ್ ಪ್ರಾಡಕ್ಟ್ಸೇ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಒಂದು ಪ್ರಾಡಕ್ಟಿಂದ ಇನ್ನೊಂದು ಪ್ರಾಡಕ್ಟೇ ಡಿಫ್ರೆನ್ಷಿಯೇಷನ್ ಇಲ್ಲಿ ಇರುತ್ತೆ. ಸೊ ಪರ್ಫೆಕ್ಟ್ ಮಾರ್ಕೆಟಲ್ಲಿ, ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ಇದು ಏನಂತ ಹೇಳಿದ್ರೆ ಇದರಲ್ಲಿ ಯಾವುದೇ ರೀತಿಯ ಮೊನೋಪ್ಲಿಸ್ ಇರೋದಿಲ್ಲ ಅಂಥೇಳಿ. ಸೊ ಇದಕ್ಕೆ ಆನ್ಸರ್ ಹೇಳೋದಾದರೆ ಏನಪ್ಪ ಅಂತ ಹೇಳಿದ್ರೆ, ಸೊ ಒಂದು ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ನೋ ಕಂಟ್ರೋಲ್, ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ನೋ ಕಂಟ್ರೋಲ್. ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ ಸಮ್ ಕಂಟ್ರೋಲ್. ಓಲಿಗೋಪೊಲಿಯಲ್ಲಿ ಪ್ರಾಕ್ಟಿಕಲಿ ಸಮ್ ಕಂಟ್ರೋಲು ಇಲ್ಲಿ ಇರುತ್ತೆ. ಸೊ ಮೊನೋಪಲಿ ಅಂತ ಹೇಳಿದ್ರೆ ಯೂಶ್ವಲಿ ಕಂಟ್ರೋಲ್, ಯಾಕಂದರೆ ಇಲ್ಲಿ ಸಿಂಗಲ್ ಸೆಲ್ಲರ್ ಮಾತ್ರ ಇರ್ತಾನೆ, ಅವನ ಕಂಟ್ರೋಲಲ್ಲೇ ಎಲ್ಲ ಕಂಪನಿ ಇರ್ತಾ ಹೋಗುತ್ತೆ. ಓಲಿಗೋಪಲಿಯಲ್ಲಿ ಫ್ಯೂ ಏನಂತ ಹೇಳಿದ್ರೆ ಫ್ಯೂ ಇಂಡಸ್ಟ್ರೀಸ್ ಅಥವಾ ಫ್ಯೂ ಫರ್ಮ್ಸ್ ಮಾತ್ರ ಪರ್ಟಿಕ್ಯುಲರ್ ಇದನ್ನು ನಮ್ಮ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತದೆ. ಹಾಗಾಗಿ ಮಾರ್ಕೆಟಲ್ಲಿ ಕೂಡ ಒಬ್ಬರು ಏನೋ ಪ್ರೈಸಸ್ ಹೆಚ್ಚು ಕಡಿಮೆ ಮಾಡಿದ್ರೆ ಅಷ್ಟೊಂದು ಮಾರ್ಕೆಟಲ್ಲಿ ಎಫೆಕ್ಟ್ ಆಗಲ್ಲ ಅಂತ. ಹಾಗಾಗಿ ಪ್ರಾಕ್ಟಿಕಲಿ ಏನಾಗುತ್ತೆ, ಸಮ್ ಕಂಟ್ರೋಲಲ್ಲಿ ಓಲಿಗೋಪೊಲಿಯಲ್ಲಿ ಇರುತ್ತೆ. ಮೊನೋಪ್ಲಿಸ್ಟಿಕ್ ಕಾಂಪಿಟೇಷನಲ್ಲಿ ಸಮ್ ಕಂಟ್ರೋಲಲ್ಲಿ ಸಿಗುತ್ತೆ. ಸೊ ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ನೋ ಕಂಟ್ರೋಲ್. ಸೊ ಈ ಥರ ಆಪ್ಷನ್ ಇರೋದು ಆಪ್ಷನ್ ಎ ಅಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಲಾಸ್ಟ್ ಕ್ವಶನ್ ಈ ಥರ ಇದೆ. ಎ ಸ್ಟೇಟ್ಮೆಂಟ್ ಎ ನೋಡಿ, ಇಲ್ಲಿ ಎ ಸ್ಟೇಟ್ಮೆಂಟ್ ಎ ದ ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟ್, ಇಲ್ಲಿ ನೋಡಿ ಸ್ಟೇಟ್ಮೆಂಟ್ ಎಲ್ಲಿ ಒಂದಿದೆ, ದ ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟ್ ಆಫ್ ಎ ಫರ್ಮ್ ಅಂಡರ್ ಓಲಿಗೋಪೊಲಿ ಈಸ್ ಅಟ್ ಪ್ರೈಸಸ್ ಹೈಯರ್ ದ್ಯಾನ್ ದ ಪ್ರಿವೇಲಿಂಗ್ ಮಾರ್ಕೆಟ್ ಪ್ರೈಸಸ್ ಅಂತ ಹೇಳ್ತಾ ಇದ್ದಾನೆ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡೋಣ. ಅದರ ರೀಸನ್ ಏನು ಕೇಳ್ತಾನೆ ಅಂದರೆ, ದ ಓಲಿಗೋಪೊಲಿಸ್ಟಿಕ್ ಫರ್ಮ್ಸ್ ಫೇಸಸ್ ಎ ಕಿಂಕ್ಡ್ ಡಿಮ್ಯಾಂಡ್ ಕರ್ವ್. ಈಗ ಫಸ್ಟ್ ನಾವು ಅರ್ಥ ಮಾಡ್ಕೊಬೇಕು ಇದು ಏನು ಹೇಳ್ತಾ ಇದ್ದಾನೆ. ಈಗ ಓಲಿಗೋಪೊಲಿಸ್ಟಿಕ್ ಮಾರ್ಕೆಟಲ್ಲಿ ಏನಾಗುತ್ತೆ, ಫ್ಯೂ ಸೆಲ್ಲರ್ಸ್ ಅಂದರೆ ಒಂದು ಫ್ಯೂ ಸೆಲ್ಲರ್ಸ್ ಅಂದರೆ ಕೆಲವು ಕಂಪ್ನಿಗಳು ಮಾತ್ರ ಮಾರ್ಕೆಟಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುತ್ತೆ ಆ ಪ್ರಾಡಕ್ಟನ್ನು. ಇವಾಗ ಎಕ್ಸಾಂಪಲ್ಲು ಇದರಲ್ಲಿ ಒಬ್ಬ ಎ ಸೆಲ್ಲರ್, ಬಿ ಸೆಲ್ಲರ್, ಆಮೇಲೆ ಸಿ ಸೆಲ್ಲರ್, ಡಿ ಸೆಲ್ಲರ್ ಅಂತ ತಿಳ್ಕೊಳ್ಳೋಣ. ಇವಾಗ ಏನು ಮಾಡ್ತಾನೆ ಇವನು, ಡಿ ಅಂತಕ್ಕಂಥವ್ನು ಏನು ಮಾಡ್ತಾನೆ, ಅವನೇನು ಮಾಡ್ತಾನೆ ಪ್ರೈಸನ್ನು ಜಾಸ್ತಿ ಮಾಡ್ತಾನೆ. ಮಾರ್ಕೆಟಲ್ಲಿ ಒಂದು 100 ರೂಪಾಯಿಗೆ ಇದ್ದಿದ್ದು ಪ್ರೈಸನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾನೆ, ಒಂದು 120 ರೂಪಾಯಿ ಮಾಡ್ತಾನೆ ಅಂತ ತಿಳ್ಕೊಳ್ಳೋಣ. ಇವನು ಪ್ರೈಸ್ ಯಾವಾಗ ಜಾಸ್ತಿ ಮಾಡ್ತಾನೆ ಡಿ ಅಂತಕ್ಕಂಥವನು, ಈ ಬೇರೆ ಎ ಬಿ ಸಿಯಲ್ಲಿರ್ತಕ್ಕಂತಹ ಪ್ರಾಡಕ್ಟ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ, ಕಿಂಕ್ಡ್ ಡಿಮ್ಯಾಂಡ್ ಅಂತೇಳಿ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಸೆಲ್ಲರ್ ಪ್ರೈಸ್ ಜಾಸ್ತಿ ಮಾಡಿದ್ರಿಂದ ಇನ್ನೂ ಇರ್ತಕ್ಕಂಥ ಸೆಲ್ಲರ್ಸ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಬರ್ತಾ ಹೋಗುತ್ತೆ. ಅದನ್ನು ನಾವು ಕಿಂಕ್ಡ್ ಡಿಮ್ಯಾಂಡ್ ಅಂತ ಕರಿತೀವಿ. ಸೊ ಇಲ್ಲಿ ದ ಓಲಿಗೋಪೊಲಿಸ್ಟಿಕ್ ಫಾರ್ಮ್ ಫೇಸಸ್ ಎ ಕಿಂಕ್ಡ್ ಡಿಮ್ಯಾಂಡ್ ಕರ್ವ್ ಇಸ್ ಟ್ರೂ, ಇದು ಕರೆಕ್ಟ್ ಆನ್ಸರ್ ಇದು. ಸೊ ರೀಸನ್ ಆರ್ ಈಸ್ ದ ಕರೆಕ್ಟ್. ಟ್ರೂ ಇರ್ತಕ್ಕಂಥದ್ದು ಎಲ್ಲೆಲ್ಲಿದೆ ನೋಡೋಣ. ಸೊ ಆಪ್ಷನ್ ಬಿ ಯಲ್ಲಿದೆ, ಆಮೇಲೆ ಟ್ರೂ ಇರೋದು ಆಪ್ಷನ್ ಡಿ ಯಲ್ಲಿದೆ. ಹಾಗಾದರೆ ಬಿ ಮತ್ತು ಡಿ ಇಲ್ಲಿ ಇರ್ತಕ್ಕಂಥ ಆಪ್ಷನ್ನ ಒಂದು ಸ್ವಲ್ಪ ನೋಡೋಣ. ಈಗ ಸ್ಟೇಟ್ಮೆಂಟ್ ಎ ಏನು ಹೇಳ್ತಿದೆ, ನಾನು ದ ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟ್ ಆಫ್ ಎ ಫರ್ಮ್ ಅಂಡರ್ ಓಲಿಗೋಪೊಲಿ ಈಸ್ ಅಟ್ ಪ್ರೈಸಸ್ ಹೈಯರ್. ಈಗ ಯೂಶ್ವಲಿ ಇವನು ಹೈಯರ್ ಮಾಡ್ದಲ್ಲ, ಇಲ್ಲಿ ಡಿ ಅಂತಕ್ಕಂಥವ್ನು 120 ರೂಪಾಯಿ ಮಾಡಿದ ತಕ್ಷಣ ಅವನ ಡಿಮ್ಯಾಂಡ್ ಕಡಿಮೆ ಆಯ್ತೇ ಹೊರತು ಅವನ ಡಿಮ್ಯಾಂಡ್ ಹೆಚ್ಚಿಗೆ ಆಗಲಿಲ್ಲ. ಹಾಗಾಗಿ ಇಲ್ಲಿ ಹೈಯರ್ ದ್ಯಾನ್ ದ ಪ್ರಿವೇಲಿಂಗ್ ಮಾರ್ಕೆಟ್ ಪ್ರೈಸಸ್ಸು ಯಾರು ಕೂಡ ಮಾಡೋದಕ್ಕೆ ಹೋಗಲ್ಲ. ಸೊ ಸ್ಟೇಟ್ಮೆಂಟ್ ಎ ಈಸ್ ರಾಂಗ್, ಬಟ್ ರೀಸನ್ ಏನಿದೆ ಅಲ್ಲ ಅದು ಕರೆಕ್ಟಾಗಿದೆ. ಸೊ ಎ ಈಸ್ ಫಾಲ್ಸ್ ಬಟ್ ಆರ್ ಈಸ್ ಟ್ರೂ ಅಂಥೇಳಿ. ಸೊ ಥ್ಯಾಂಕ್ ಯು.
ಈ 15 ಕ್ವಶನ್ನ ನಾನು ಸಾಲ್ವ್ ಮಾಡಿದ್ದೀನಿ. ಸೊ ಇದ್ರ ಬಗ್ಗೆ ಏನಾನ ಡೌಟ್ ಇದ್ದರೆ ನೀವು ಕಾಮೆಂಟಲ್ಲಿ ಹಾಕಿ. ಸೊ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಇನ್ನೂ ಕ್ವಶನ್ಸ್ ಬೇಕಾದರೆ ಕೇಳಿ, ಮುಂದೆ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.